ಧರ್ಮದಲ್ಲಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಆಚರಣೆ, ಸಂಪ್ರದಾಯ, ಶಾಸ್ತ್ರಗಳನ್ನು ಪಾಲಿಸಿಕೊಂಡು ಬರಲಾಗುತ್ತದೆ. ಅದರಲ್ಲೂ ಗರ್ಭಿಣಿಯಾಗಿದ್ದಾಗ ಹಲವು ಕೆಲಸಗಳನ್ನು ಮಾಡಬಾರದು ಅನ್ನೋದನ್ನು ಕೂಡ ಶಾಸ್ತ್ರಗಳು ಹೇಳುತ್ತೆ. ಕೇವಲ ಗರ್ಭಿಣಿ ಮಹಿಳೆ ಮಾತ್ರವಲ್ಲ, ಗರ್ಭಿಣಿ ಮಹಿಳೆಯ ಪತಿ ಕೂಡ ಕೆಲವೊಂದು ಕೆಲಸಗಳನ್ನು ಮಾಡಬಾರದು. ಪತ್ನಿಯ ಆಸೆಗಳನ್ನು ಪೂರೈಸುವುದರ ಜೊತೆ ಆಕೆಯನ್ನು ಸಂತೋಷವಾಗಿ ನೋಡಿಕೊಳ್ಳಬೇಕು. ಇದರಿಂದ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ಸಂತೋಷದಿಂದ ಮತ್ತು ಆರೋಗ್ಯಕರವಾಗಿರುತ್ತದೆ. ಗರ್ಭಿಣಿಯರ ಆಸೆಗಳನ್ನು ಈಡೇರಿಸುವುದು ಗಂಡನ ಮುಖ್ಯ ಕರ್ತವ್ಯ. ಪತ್ನಿಯ ಇಷ್ಟಾರ್ಥಗಳನ್ನು ಈಡೇರಿಸುವುದರಿಂದ ಹುಟ್ಟಿದ ಮಗುವಿಗೆ ದೀರ್ಘಾಯುಷ್ಯ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಹಿಂದೂ ಸಂಪ್ರದಾಯಗಳಲ್ಲಿ ಪತ್ನಿ ಗರ್ಭಿಣಿಯಾಗಿದ್ದರೆ ಪತಿ ಮಾಡಬಾರದ ಕೆಲವು ಆಚರಣೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಒಂದು ಮಗುವಿಗೆ ಜನ್ಮ ನೀಡುವುದು ಎಂದರೆ ಅದು ಸಾಮಾನ್ಯ ವಿಚಾರವಲ್ಲ. ಒಂದು ಜೀವಕ್ಕೆ ಮರುಜನ್ಮ ನೀಡುವ ವಿಚಾರ. ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯನ್ನು ಎಷ್ಟು ಜೋಪಾನ ಮಾಡಿದರೂ ಸಾಕಾಗುವುದಿಲ್ಲ. ಗರ್ಭಿಣಿ ಮಹಿಳೆಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಾಗಿರಬಹುದು, ಶಾಸ್ತ್ರದಲ್ಲಾಗಿರಬಹುದು, ಈ ನಿಯಮಗಳನ್ನು ಹೇಳಲಾಗಿದೆ. ಶಾಸ್ತ್ರದಲ್ಲಿ ಜನನದಿಂದ ಮರಣದವರೆಗೂ ಸಾಕಷ್ಟು ಸಂಸ್ಕಾರಗಳನ್ನು, ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ಹೇಳಲಾಗಿದೆ. ಅದರಂತೆಯೇ ನಾವು ನಡೆದುಕೊಳ್ಳಬೇಕು. ಸಮುದ್ರ ಸ್ನಾನ ಮಾಡಬಾರದು. ಪತ್ನಿ ಗರ್ಭಿಣಿಯಾಗಿದ್ದಂತಹ ಸಮಯದಲ್ಲಿ ಪತಿ ಸಮುದ್ರ ಸ್ನಾನವನ್ನು ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದಕ್ಕೆ ಯಾವುದೇ ರೀತಿಯಾದ ಪುರಾವೆಗಳಿಲ್ಲ. ಹಿಂದೂ ನಂಬಿಕೆಯ ಪ್ರಕಾರ ಪತಿ ತನ್ನ ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಸಮುದ್ರ ಸ್ನಾನ ಮಾಡುವುದರಿಂದ ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು ಎನ್ನಲಾಗಿದೆ. ಕ್ಷೌರ ಮಾಡಿಸಬಾರದು. ಮುಖ್ಯವಾಗಿ ಪತ್ನಿ ಗರ್ಭಿಣಿಯಾಗಿದ್ದಾಗ ಪತಿಯಾದವನು ಕ್ಷೌರ ಮಾಡಿಸಿಕೊಳ್ಳಬಾರದು. ಅದರಲ್ಲೂ ಪತ್ನಿಗೆ 8 ತಿಂಗಳು ತುಂಬಿದ ನಂತರ ಕ್ಷೌರ ಮಾಡಿಸಿಕೊಳ್ಳಲೇಬಾರದು. ತಲೆಯನ್ನು ಕೂಡ ಬೋಳಿಸಿಕೊಳ್ಳಬಾರದು. ತಲೆ ಬೋಳಿಸಿಕೊಳ್ಳುವುದನ್ನು ಪತ್ನಿ ಗರ್ಭಾವಸ್ಥೆಯ 7 ತಿಂಗಳನ್ನು ತುಂಬಿದಾಗ ಈ ಕೆಲಸ ಮಾಡಬಾರದು. ಮರವನ್ನು ಕತ್ತರಿಸಬಾರದು. ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಮರವನ್ನು ಕಡಿಯಬಾರದು. ಮರವನ್ನು ಕೂಡ ಒಂದು ಜೀವವೆಂದು, ದೇವರ ರೂಪವೆಂದು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ. ಒಂದು ಜೀವಕ್ಕೆ ಜೀವ ನೀಡುವ ಸಮಯದಲ್ಲಿ ಪತಿಯಾದವನು ಒಂದು ಜೀವವನ್ನು ತೆಗೆಯುವಂತಹ ಕೆಲಸವನ್ನು ಮಾಡಬಾರದು. ಈ ಅವಧಿಯಲ್ಲಿ ಮರವನ್ನು ಕಡಿಯಬಾರದು ಎಂಬುದು ಒಂದಾಗಿದೆ. ಮರವನ್ನು ದೇವರ ರೂಪವೆಂದು ಪೂಜಿಸಲಾಗುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ಮರ ಕೇವಲ ಸಸ್ಯವಲ್ಲ, ಅದು ಜೀವಿ ಎಂದು ಪರಿಗಣಿಸಲ್ಪಡುತ್ತದೆ. ವೃಕ್ಷ ದೇವತಾ ಎಂಬ ಪರಿಕಲ್ಪನೆ ಶಾಸ್ತ್ರಗಳಲ್ಲಿ ದೊರೆಯುತ್ತದೆ. ಅಶ್ವತ್ಥ, ತುಳಸಿ, ಬೆಲೆಮರ ಮುಂತಾದ ಸಸ್ಯಗಳನ್ನು ನೇರವಾಗಿ ದೇವತಾರೂಪವಾಗಿ ಪೂಜಿಸುವ ಪದ್ಧತಿ ಇದಕ್ಕೆ ಉದಾಹರಣೆ. ಅಥರ್ವವೇದದಲ್ಲಿ ಸಸ್ಯಗಳನ್ನು ಜೀವದಾಯಕವೆಂದು ವರ್ಣಿಸಲಾಗಿದೆ. ಓಷಧ್ಯ ಜೀವನಂ ಜಗತಃ, ಅಂದರೆ ಸಸ್ಯಗಳು ಪ್ರಪಂಚಕ್ಕೆ ಜೀವ ನೀಡುವವು. ಗರ್ಭಾವಸ್ಥೆಯಲ್ಲಿ ಜೀವಹಿಂಸೆಯನ್ನು ತಪ್ಪಿಸಬೇಕೆಂಬ ನಂಬಿಕೆ. ಗರ್ಭಿಣಿಯ ಪತಿಯು ಜೀವಕ್ಕೆ ಜೀವ ನೀಡುತ್ತಿರುವ ಕಾಲದಲ್ಲಿ ಇನ್ನೊಂದು ಜೀವಿಯನ್ನು ಕೊಲ್ಲಬಾರದು ಎಂಬುದು ಶಾಸ್ತ್ರೋಕ್ತ ಸಂಪ್ರದಾಯೋಕ್ತ ನಿಯಮ. ಮರವನ್ನು ಕಡಿಯುವುದು, ಅದರ ಬೇರುಗಳನ್ನು ಕಿತ್ತು ಹಾಕುವುದು ಅಥವಾ ನಾಶ ಮಾಡುವುದು ಜೀವಹಿಂಸೆಯೇ ಆಗುತ್ತದೆ ಎಂದು ಪರಿಗಣಿಸಲಾಗಿದೆ. ಗರ್ಭಾವಸ್ಥೆಯಲ್ಲಿ ಸಾತ್ವಿಕ ವಾತಾವರಣವನ್ನು ಕಾಪಾಡುವುದು ಅತ್ಯಂತ ಮುಖ್ಯ. ಮನಸ್ಸಿನಲ್ಲಿ ಹಿಂಸೆ, ಕ್ರೂರತೆ, ಅಶಾಂತಿ ತರಬಾರದು ಎಂದು ಹಿರಿಯರು ಬೋಧಿಸಿದ್ದಾರೆ. ಶಾಸ್ತ್ರೋಕ್ತ ಹಾಗೂ ಆಧ್ಯಾತ್ಮಿಕ ಕಾರಣ. ಗರ್ಭೋಪನಿಷತ್ ಮತ್ತು ಧರ್ಮಶಾಸ್ತ್ರಗಳು ಹೇಳುವಂತೆ ಪತಿಯ ಶುದ್ಧ ನಡತೆ ಮತ್ತು ಹಿಂಸಾರಹಿತ ಚಟುವಟಿಕೆಗಳು ಗರ್ಭಸ್ಥ ಶಿಶುವಿನ ಚಿತ್ತವೃತ್ತಿಗೆ ಉತ್ತಮ ಪ್ರಭಾವ ಬೀರುತ್ತವೆ. ಮರವನ್ನು ದೇವತಾರೂಪವಾಗಿ ಕಂಡು ಗರ್ಭಾವಸ್ಥೆಯಲ್ಲಿ ಅದರ ಹಾನಿ ಮಾಡದಿರುವುದು ಶ್ರೇಯಸ್ಕರವೆಂದು ಪರಂಪರೆ ನಂಬಿದೆ. ಮನಸ್ಸು, ವಾಕು, ಕರ್ಮಗಳು ಸಾತ್ವಿಕವಾಗಿದ್ದರೆ ಗರ್ಭಸ್ಥ ಶಿಶುವಿನ ಸ್ವಭಾವವು ಸಾತ್ವಿಕವಾಗುತ್ತದೆ ಎಂದು ಗೃಹ್ಯ ಸೂತ್ರಗಳು ಸೂಚಿಸುತ್ತವೆ.
ಜೀವಕ್ಕೆ ಜೀವ ನೀಡುವ ಅವಧಿಯಲ್ಲಿ ಯಾವುದೇ ಜೀವಹಿಂಸೆಯನ್ನು ಮರಕಡಿಯುವುದು ಸೇರಿದಂತೆ ತಪ್ಪಿಸಬೇಕು. ಈ ನಿಯಮವನ್ನು ಪಾಲಿಸುವುದರಿಂದ ದಂಪತಿಯ ಶುಭ, ಗರ್ಭಸ್ಥ ಶಿಶುವಿನ ಕ್ಷೇಮ ಹಾಗೂ ಕುಟುಂಬದ ಸಮೃದ್ಧಿ ವೃದ್ಧಿಯಾಗುತ್ತದೆ ಎಂಬುದು ಭಾರತೀಯ ಸಂಸ್ಕೃತಿಯ ನಂಬಿಕೆ. ಪತ್ನಿ ಗರ್ಭಾವಸ್ಥೆಯಲ್ಲಿದ್ದಾಗ ಪತಿಯು ಅಂತ್ಯ ಸಂಸ್ಕಾರವನ್ನು ಮಾಡುವುದಾಗಲಿ, ಮೃತದೇಹವನ್ನು ಹೆಗಲಿನ ಮೇಲೆ ತೆಗೆದುಕೊಂಡು ಹೋಗುವುದಾಗಲಿ ಅಥವಾ ಅಂತ್ಯ ಸಂಸ್ಕಾರ ಮಾಡುವ ಸ್ಥಳಕ್ಕೆ ಹೋಗುವುದಾಗಲಿ ಮಾಡಬಾರದು. ಗರ್ಭಾವಸ್ಥೆ ಜೀವನದ ಅತ್ಯಂತ ಪವಿತ್ರ ಮತ್ತು ಸಂವೇದನಾಶೀಲ ಅವಧಿ. ಈ ಅವಧಿಯಲ್ಲಿ ಗರ್ಭಿಣಿ ಪತ್ನಿಯ ಆರೋಗ್ಯ, ಮನೋಸ್ಥಿತಿ ಹಾಗೂ ಗರ್ಭಸ್ಥ ಶಿಶುವಿನ ಕ್ಷೇಮವನ್ನು ಕಾಪಾಡುವುದು ಪತಿಯ ಧರ್ಮವೆಂದು ಶಾಸ್ತ್ರಗಳು ಹೇಳುತ್ತವೆ. ಗರ್ಭಿಣಿಯ ಶುದ್ಧತೆ, ಶಾಂತಿ ಮತ್ತು ಶುಭ ವಾತಾವರಣವನ್ನು ಕದಡುವ ಯಾವುದನ್ನು ಪತಿ ಮಾಡಬಾರದು ಎಂಬುದು ಪರಂಪರೆಯಿಂದ ಬಂದ ನಿಯಮ. ಗರ್ಭಿಣಿಯ ಪತಿಯು ಶವ ಸಂಸ್ಕಾರ, ಶ್ರಾದ್ದ, ಶಮಶಾನ ಕ್ರಿಯೆಗಳಲ್ಲಿ ಭಾಗವಹಿಸಬಾರದು ಎಂದು ಗೃಹ್ಯ ಸೂತ್ರಗಳು ಮತ್ತು ಸ್ಮೃತಿಗಳು ಸೂಚಿಸುತ್ತವೆ. ಇಂತಹ ಕರ್ಮಗಳಲ್ಲಿ ಇರುವ ಅಶೌಚ ಗರ್ಭಿಣಿಯ ಮನೋಭಾವಕ್ಕೆ ಹಾನಿ ಮಾಡುತ್ತದೆ ಎಂದು ಪರಂಪರೆ ನಂಬಿದೆ. ಮೃತದೇಹವನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಹೋಗಬಾರದು. ಮೃತದೇಹವನ್ನು ಹೊರುವುದು ಶರೀರ ಶಕ್ತಿಗೂ ಕಷ್ಟಕರ. ಜೊತೆಗೆ ಇದರಿಂದ ಬರುವ ಅಶೌಚ ಪತ್ನಿಗೆ ಮಾನಸಿಕ ಅಶಾಂತಿಯನ್ನುಂಟು ಮಾಡುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಮನಸ್ಸು ಶಾಂತವಾಗಿರುವುದು, ಭಯ ಅಶಾಂತಿ ದೂರವಾಗಿರುವುದು ಗರ್ಭಸ್ಥ ಶಿಶುವಿಗೆ ಅತ್ಯಂತ ಮುಖ್ಯ. ಈ ನಂಬಿಕೆಯಿಂದಲೇ ಈ ನಿಯಮ. ಶಮಶಾನ, ಶವ ಸಂಸ್ಕಾರ ಸ್ಥಳಗಳಿಗೆ ಹೋಗಬಾರದು. ಗರ್ಭಿಣಿಯ ಪತಿಯು ಶಮಶಾನ ಸ್ಥಳಗಳಿಗೆ ಅಥವಾ ಮರಣಕರ್ಮ ನಡೆಯುವ ಸ್ಥಳಗಳಿಗೆ ತೆರಳಬಾರದು. ಇದು ಪಾವಿತ್ರ್ಯ ಶೌಚವನ್ನು ಕಾಪಾಡಲು ಶಾಸ್ತ್ರದ ಸೂಚನೆ. ಇದಕ್ಕೆ ಶಾಸ್ತ್ರೋಕ್ತ ಕಾರಣ. ಗರ್ಭೋಪನಿಷತ್ ಮತ್ತು ಧರ್ಮಶಾಸ್ತ್ರಗಳು ಹೇಳುವಂತೆ ಗರ್ಭಾವಸ್ಥೆಯ ಸಮಯದಲ್ಲಿ ಪತಿಯ ಮನಸ್ಸು, ನಡತೆ ಮತ್ತು ಆಹಾರ ವ್ಯವಹಾರಗಳು ಪತ್ನಿಯ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಪತಿಯ ಅಶೌಚವೆಂದು ಪರಿಗಣಿಸಲ್ಪಡುವ ಕರ್ಮಗಳು ಗರ್ಭಿಣಿಯ ಶಾಂತಿಯನ್ನು ಭಂಗಪಡಿಸಬಾರದು ಎಂಬ ದೃಷ್ಟಿಯಿಂದ ಈ ನಿರ್ಬಂಧ. ಗರ್ಭಿಣಿ ಪತ್ನಿಯು ದೇವಿಯ ರೂಪ ಎಂದು ಪರಿಗಣಿಸಿ ಪತಿಗೆ ಪಾವಿತ್ರ್ಯವನ್ನು ಕಾಪಾಡುವುದು ಧರ್ಮ. ಅಂತ್ಯ ಸಂಸ್ಕಾರ, ಶಮಶಾನ ಕರ್ಮ, ಮೃತದೇಹ ಹೊರುವಂತಹ ಕಾರ್ಯಗಳಿಂದ ದೂರವಿರುವುದು ದಂಪತಿಯ ಶುಭ, ಗರ್ಭಸ್ಥ ಶಿಶುವಿನ ಕ್ಷೇಮ ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ಅತ್ಯಂತ ಶ್ರೇಯಸ್ಕರ. ಗರ್ಭಾವಸ್ಥೆಯಲ್ಲಿದ್ದ ಪತ್ನಿಯ ಪತಿಯು ಸಂಪೂರ್ಣ ಹಣ್ಣಾಗದ ಅಥವಾ ಬಲಿಯದ ಹಣ್ಣುಗಳನ್ನು ಸೇವಿಸಬಾರದು. ಹೂವುಗಳನ್ನು ಕೀಳುವಾಗಲೂ ನೋಡಿಕೊಂಡು ಕೀಳಬೇಕು. ಸಂಪೂರ್ಣವಾಗಿ ಅರಳದ ಹೂವುಗಳನ್ನು ಕೀಳಬಾರದು. ತೀರ್ಥಯಾತ್ರೆಗೆ ಹೋಗಬಾರದು. ತೀರ್ಥಯಾತ್ರೆಗೆ ಪತ್ನಿಯನ್ನು ಬಿಟ್ಟು ಹೋಗಬಾರದು. ಪತಿಯು ತೀರ್ಥಯಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಹೆರಿಗೆಯ ನೋವುಗಳು ಕಾಣಿಸಿಕೊಳ್ಳಬಹುದು. ತೀರ್ಥಯಾತ್ರೆ ಮಾಡುವ ಸಮಯದಲ್ಲಿ ಹೆರಿಗೆಯಾದರೆ ಆತ ಜನನ ಸೂತಕದ ದಿನಗಳನ್ನು ಅನುಭವಿಸಬೇಕಾಗುತ್ತದೆ. ಸೂತಕದಲ್ಲಿ ದೇವಸ್ಥಾನಗಳನ್ನು ಪ್ರವೇಶಿಸುವುದು ಹಿಂದೂ ಧರ್ಮದಲ್ಲಿ ನಿಷಿದ್ಧವಾಗಿದೆ. ಗರ್ಭೋಪನಿಷತ್ ಪ್ರಕಾರ ಮಾನವ ಜೀವನವು ಶುಕ್ರ ಶೋಣಿತ ಸಂಯೋಗದಿಂದ ಪ್ರಾರಂಭವಾಗುತ್ತದೆ. ಮೊದಲ 7 ದಿನಗಳಲ್ಲಿ ಗರ್ಭಕಲೆ ರೂಪುಗೊಳ್ಳುತ್ತದೆ. 2ನೇ ವಾರದಲ್ಲಿ ಜೀವರಸ, 3ನೇ ವಾರದಲ್ಲಿ ರಕ್ತ, 4ನೇ ವಾರದಲ್ಲಿ ಮಾಂಸಕಲೆ, ನಂತರ ಕ್ರಮವಾಗಿ ಎಲುಬು, ನರ, ಅಂಗಾಂಗಗಳು ಬೆಳೆಯುತ್ತವೆ. ಭ್ರೂಣವು ಪೂರ್ಣ ರೂಪ ಪಡೆಯುವಾಗ ಹಿಂದಿನ ಜನ್ಮದ ಕರ್ಮಾನುಸಾರ ಜೀವಾತ್ಮನು ಗರ್ಭದಲ್ಲಿ ಪ್ರವೇಶಿಸುತ್ತಾನೆ. 6ನೆಯ ತಿಂಗಳ ಬಳಿಕ ಗರ್ಭಸ್ಥ ಶಿಶುವಿಗೆ ಚೇತನೋದಯವಾಗುತ್ತದೆ. ಆಗ ಶಿಶು ತನ್ನ ಹಿಂದಿನ ಜನ್ಮಗಳನ್ನು ನೆನೆಸುತ್ತಾ ಮಾತೃಗರ್ಭದಲ್ಲಿಯೇ ಪ್ರಾರ್ಥನೆ ಮಾಡುತ್ತದೆ. ಈ ಜನ್ಮದಲ್ಲಿ ಧರ್ಮಪಥವನ್ನು ಹಿಡಿಯುತ್ತೇನೆ, ಪಾಪವನ್ನು ಮಾಡುವುದಿಲ್ಲ ಎಂದು ಶಪಥ ಮಾಡುತ್ತದೆ. ಆದರೆ ಜನನವಾದ ಮೇಲೆ ಆ ಜ್ಞಾನ ಮರೆತು ಹೋಗುತ್ತದೆ. ಗರ್ಭೋಪನಿಷತ್ ಸಾರುವಂತೆ ಪೋಷಕರ ನಡತೆ, ಮಾತೃ ಆಹಾರ, ಪಿತೃ ಸಂಸ್ಕಾರಗಳು ಗರ್ಭದಲ್ಲಿಯೇ ಶಿಶುವಿನ ಮನೋಭಾವವನ್ನು ರೂಪಿಸುತ್ತವೆ.
ಆದ್ದರಿಂದ ಪತಿಯು ಮತ್ತು ಪತ್ನಿಯು ಗರ್ಭಾವಸ್ಥೆಯಲ್ಲಿ ಸಾತ್ವಿಕ, ಶುದ್ಧ ಮತ್ತು ಧಾರ್ಮಿಕ ಜೀವನ ನಡೆಸಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.